ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ರೇಣು ರೇಣ ರೇಣ ರೇಣು ರೇಣು ರೇಣ ರೇಣು ರೇಣು ರೇಣ ರೇಣ ರೇಣು ರೇಣು ರೇಣ ರೇಣ ರೇಣು ರೇಣು ರೇಣ ರೇಣ ರೇಣು ರೇಣು ರೇಣ ರೇಣ ರೇಣು ರೇಣು
ಹೇಳಿ ಸರ್. ಜಿಲ್ಲೆಯ 100 ದಿನದ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟ್ರಿಗೆ ಆಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ಕೆಟ್ಟ ಹೆಸರು ತರಲಿಕ್ಕೆ ಒಂದು ಸಂಚನ ರೂಪಿಸಿದ್ದಾರೆ. ಜಿಲ್ಲೆಯ ಒಂದು ಏನಪ್ಪಾ ಅಂತಂದರೆ ಉಸ್ತುವಾರಿ ಮಿನಿಸ್ಟ್ರಿಗೆ ಇದು ಕೆಟ್ಟ ಹೆಸರು ಬರ್ತದೆ. ಯಾಕಂದ್ರೆ 100 ದಿನಗಳ ಪೂರೈಸಿರ್ತಕ್ಕಂಥ ಹೋರಾಟವನ್ನು ಒಂದು ರಾತ್ರೋರಾತ್ರಿ ಕಿತ್ತೊಗೆದಿರ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಾಗಿರ್ಬೋದು, ಒಂದು ಹೋರಾಟದ ಜಾಗವನ್ನು ಕಿತ್ತೊಗಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಜಿಲ್ಲೆಯ MB ಪಾಟೀಲ್ರಿಗೂ ಕೂಡ ಕೆಟ್ಟ ಹೆಸರು ಬರ್ತದೆ. ರಾಜ್ಯ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ತರ್ತಕ್ಕಂಥ ಯಾವುದೋ ಒಳಸಂಚಿನ ಕೆಲಸ ಮಾಡ್ತಾ ಇದೆ. ಇದರೆಲ್ಲ ಡ್ಯಾಮೇಜ್ ಆಗೋದು ಸರ್ಕಾರಕ್ಕೆ ಮತ್ತು ನೆನಪಾತ ನಮ್ಮ ಜಿಲ್ಲೆಯ ಹೆಮ್ಮೆಯ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟ್ರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಯಾವುದೋ ಒಂದು ಸಂಚು ರೂಪಿಸೋ ಕಾರಣಕ್ಕಾಗಿ ಇಲ್ಲಿ ಏನಾಗ್ತಾ ಇದೆಪ್ಪ, ಟೆಂಟ್ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಇದು ಜನರ ಹೋರಾಟ, ಇದು ಜನರೇ ಕಟ್ಟಬೇಕಾಗಿರ್ತಕ್ಕಂಥ ಹೋರಾಟ. ಜನರ ಹೋರಾಟವನ್ನ ಬೀದಿಯಿಂದ ಕಿತ್ತೊಗೆದ್ರು ಕೂಡ ಅದು ಆಕ್ರೋಶ ಇಲ್ಲಿ ಇಡೀ ರಾಜ್ಯಾದ್ಯಂತ ಹರಡ್ತದೆ. ಆ ಹರಡಲಿಕ್ಕೂ ಕೂಡ ಇಲ್ಲಿ ವ್ಯವಸ್ಥೆನೇ ಕಾರಣ ಆಗ್ತದೆ, ಜಿಲ್ಲಾಡಳಿತ ಕಾರಣ ಆಗ್ತದೆ. ಇದು MB ಪಾಟೀಲ್ರಿಗೂ ಕೂಡ ಏನಪ್ಪಾ ಅಂದ್ರೆ ಡ್ಯಾಮೇಜ್ ತರ್ತಕ್ಕಂಥ ಅವ್ರ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಈ ಹೋರಾಟವನ್ನ ಮಾಡುವವರ ಕಿತ್ತೊಗೆದ್ರ ಮುಖಾಂತರ ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನ ನಾವು ಕೇಳ್ತೇವೆ. ನಾಳೆ ಬೆಳಿಗ್ಗೆ ನಾವು ಮುಂದುವರೆದು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಕಾರ್ಯಕ್ರಮ ಐತೆ. ಕಾರ್ಯಕ್ರಮದಲ್ಲಿ ಏನೆಲ್ಲ ಸಮಸ್ಯೆಗಳಾದರೂ ಕೂಡ ಈ ಟೆಂಟ್ ಕಿತ್ತಿದ್ದೇ ಕಾರಣ ಆಗ್ತದೆ, ಇಲ್ಲಿ ಮಾಡಿರ್ತಕ್ಕಂಥ ಗದ್ದಲಗಳೇ ಕಾರಣ ಆಗ್ತವೆ. ಕೂಡಲೇ ಏನಪ್ಪಾ ಅಂತಂದ್ರೆ ಟೆಂಟ್ ಹಾಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡುವಂತ ಸಂದರ್ಭಗಳು ಬಂದರೂ ಬರ್ಬೋದು. ಯಾಕಂದ್ರೆ ಇದ್ರ ಜನರ ಹೋರಾಟವನ್ನ ಬೀದಿಯಿಂದ ಕಿತ್ತೊಗತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಯಾರಿಗೂ ಕೂಡ ಹಕ್ಕಿಲ್ಲ. ಆದರೂ ಕೂಡ ಒಂದು ಹೋರಾಟವನ್ನ ಕಿತ್ತೊಗತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಧ್ವಂಸ ಮಾಡ್ತಕ್ಕಂಥದ್ದಾಗಿರ್ಬೋದು, ಜನಗಳ ಧ್ವನಿಯನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇದು ಅತ್ಯಂತ ಕೆಟ್ಟ ಸಂಸ್ಕೃತಿ. ಇದಂತ ಕೆಟ್ಟ ಏನಪ್ಪಾ ಅಂತಂದ್ರೆ ಒಂದು ಮುನ್ನುಡಿ. ಇದನ್ನ ವಿಜಯಪುರ ಜಿಲ್ಲೆ ಎಂದೂ ಕಂಡಿರಲಿಲ್ಲ. ಒಂದು 100 ದಿನಗಳ ಕಾಲ ಪೂರೈಸಿರ್ತಕ್ಕಂಥ ಒಂದು ಹೋರಾಟ, ಅತ್ಯಂತ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ, ಉದ್ದೇಶಪೂರ್ವಕವಾಗಿ ಪ್ರವೋಕ್ ಮಾಡಿ ಈ ರೀತಿ ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಕೂಡಲೇ ಏನಪ್ಪಾ ಅಂತಂದ್ರೆ ಈ ನೋಡ್ಬೇಕು, ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ನೋಡ್ಬೇಕು, ನೋಡಿ ಇಲ್ಲಿ ಜಾಗಕ್ಕೆ ಬರಬೇಕು. ನಾಳೆ ಬೆಳಗ್ಗೆ ಬಂದು ಇಲ್ಲಿ ಇರ್ತಕ್ಕಂಥ ಟೆಂಟಿಗೆ ಆಗಿರ್ತಕ್ಕಂಥ ಅವಸ್ಥೆ ನೋಡ್ಬೇಕು. ಜನರ ಹೋರಾಟಕ್ಕೆ ಏನು ಕೊಟ್ಟಿರ್ತಕ್ಕಂಥ ಕೊಡಲೆ ಪೆಟ್ಟನ್ನ ನೋಡ್ಬೇಕು. ಜನರ ಹೋರಾಟವನ್ನು ಇನ್ನೂ ಗಟ್ಟಿಗೊಳ್ತಕ್ಕಂಥ ಕೆಲಸ ವಿಜಯಪುರ ಜಿಲ್ಲೆಯಲ್ಲಿ ಆಗ್ತದೆ. ಈ ಜನರ ಹೋರಾಟ ಖಂಡಿತವಾಗ್ಲೂ ಮುಂದೊಂದು ದಿನ ದೊಡ್ಡ ಕ್ರಾಂತಿಗೆ ಮುನ್ನುಡಿಯನ್ನು ಬರೀತದೆ, ರಾಜಕೀಯ ಕ್ರಾಂತಿಗೆ ಮುನ್ನುಡಿ ಬರೀತದೆ. ಎಚ್ಚೆತ್ತುಕೊಳ್ಳಬೇಕು ಎಲ್ಲ ಯುವ ಜನರು, ಎಚ್ಚೆತ್ತುಕೊಳ್ಳಬೇಕು ವಿಜಯಪುರ ಜಿಲ್ಲೆಯ ಜನರು. ಒಂದು ಹೋರಾಟವನ್ನು ಹತ್ತಿಕ್ಕಿ ತಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳಕ್ಕೆ ಯಾವ ರೀತಿ ಷಡ್ಯಂತ್ರ ಮಾಡ್ತದೆ RSS ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದರಿಂದ RSS ಕುತಂತ್ರ ಇದೆ. RSS ಕುತಂತ್ರ ಇರೋ ಕಾರಣಕ್ಕಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಜನರ ಹೋರಾಟ ಕಿತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಖಂಡಿಸ್ತೇವೆ. ಇದು ಏನೇ ಆಗಿದ್ರೂ ಕೂಡ ಈ ಹೋರಾಟ ಮುಂದುವರಿತದೆ. ಇದು ಯಾವುದೇ ರೂಪದಲ್ಲಿ ಹೋರಾಟ ಮುಂದುವರಿತದೆ. ಮುಂದಿನ ದಿನಮಾನದಲ್ಲಿ ಈ ಹೋರಾಟಕ್ಕೆ ಜಿಲ್ಲೆಯ ರಾಜಕಾರಣ ಬಲಿ ಆಗ್ತದೆ ಅಂತಕ್ಕಂಥದ್ದನ್ನು ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮಧ್ಯರಾತ್ರಿ 12:30 ಗಂಟೆಗೆ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಹೋರಾಟವನ್ನು ಕಿತ್ತೊಗೆದಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಕೂಡ ನೋಡಬೇಕಾಗ್ತದೆ. ನಾಳೆ ಬೆಳಗ್ಗೆ ಮತ್ತೊಂದು ತೀರ್ಮಾನ ವಿಜಯಪುರ ಜಿಲ್ಲೆಯಲ್ಲಿ ಆಗ್ತದೆ. ಆ ತೀರ್ಮಾನ ಅತ್ಯಂತ ಏನಪ್ಪಾ ಅಂತಂದ್ರೆ ಕ್ರಾಂತಿಕಾರಕ ತೀರ್ಮಾನ ಆಗಿರ್ತದೆ. ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳುವಂತ ಒಂದು ತೀರ್ಮಾನವನ್ನ ನಾವೆಲ್ಲರೂ ತೆಗೆದುಕೊಳ್ಳಬೇಕಾಗ್ತದೆ. ಅದು ರಾಜಕೀಯ ಕಾರಣಕ್ಕಾಗಿ ಒಂದು ಹೋರಾಟವನ್ನು ರೂಪುಗೊಳ್ಳುತ್ತದೆ. ಇದು ಏನಪ್ಪಾ ಅಂತಂದ್ರೆ ರಾಜಕೀಯ ಕಾರಣಕ್ಕಾಗಿ ಕಿತ್ತೊಗೆದಿರ್ತಕ್ಕಂಥ ಹೋರಾಟ. ಇದನ್ನು ನಾವು ಗಟ್ಟಿಗೊಳಿಸ್ತೇವೆ ವಿಜಯಪುರ ಜಿಲ್ಲೆ ಅಂತಕ್ಕಂಥದ್ದು. ಈಗ ಪೊಲೀಸರ ಮೇಲೆ ಹಲ್ಲೆ ಮಾಡಿದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಖಂಡಿಸ್ತೇವೆ. ಅದು ಹಲ್ಲೆ ಆಗಿದ್ರೆ ತನಿಖೆ ಆಗಲಿ, ತನಿಖೆಯಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ, ಅದಕ್ಕೆ ನಾವು ಸ್ವಾಗತಿಸ್ತೇವೆ. ಆದ್ರೆ ಜನರ ಹೋರಾಟವನ್ನ ಕಿತ್ತೊಗೆದಿರ್ತಕ್ಕಂಥದ್ದು ಕೂಡ ನಾವು ಖಂಡಿಸಬೇಕಾಗ್ತದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಮಾಡಿರ್ತಕ್ಕಂಥ ದಾಳಿ. ಇದು ದಾಳಿಯನ್ನು ನಾವು ಯಾವ ಕಾಲಕ್ಕೂ ಕೂಡ ಸಹಿಸಿಕೊಳ್ಳಕ್ ಆಗಲ್ಲ. ವಿಜಯಪುರ ಜಿಲ್ಲೆಯ ಜನರು ನಾವು ಕೇಳ್ತಕ್ಕಂಥದ್ದೇನು, ವಿಜಯಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ಕೇಳ್ತಿದ್ದೇವೆ ಮತ್ತು ಒಂದು ಸರ್ಕಾರಿ ವೈದ್ಯಕೀಯ ಏನಪ್ಪಾ ಆಸ್ಪತ್ರೆ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಹೋರಾಟ. 100 ದಿನಗಳು ಮೀರಿ ಹೋರಾಟ. ಕೇವಲ 3 ಗಂಟೆ ಕುಳಿತುಕೊಳ್ಳಕ್ಕಾಗಲ್ಲ, ಇವರಿಗೆ ಒಂದು ದಿನ ಕುಳಿತುಕೊಳ್ಳಕ್ಕಾಗಲ್ಲ. 100 ದಿನಗಳ ಕಾಲ ಕುಳಿತುಕೊಂಡಿರ್ತಕ್ಕಂಥ ಒಂದು ಹೋರಾಟ, ಜನರೇ ಕಟ್ಟಿರ್ತಕ್ಕಂಥ ಹೋರಾಟವನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ಇಡೀ ರಾಜ್ಯದ ಪ್ರಗತಿಪರರು ನೋಡ್ತಾರೆ. ಇಡೀ ರಾಜ್ಯನೇ ವಿಜಯಪುರ ಜಿಲ್ಲೆಗೆ ಬರಬೇಕಾಗ್ತದೆ. ರಾಜ್ಯ ವಿಜಯಪುರ ಜಿಲ್ಲೆಗೆ ಬಂದು ಜನರೇ ಕಟ್ಟಿರ್ತಕ್ಕಂಥ ಹೋರಾಟ ಧ್ವಂಸ ಮಾಡಿರ್ತಕ್ಕಂಥದ್ದನ್ನ ಮತ್ತೆ ಮರು ಕಟ್ಟಬೇಕಾಗ್ತದೆ ವಿಜಯಪುರ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಜನರಿಂದ ನಾನು ಇಡೀ ರಾಜ್ಯದ ಪ್ರಗತಿಪರರಿಗೆ ವಿನಂತಿ ಮಾಡ್ಕೊಳ್ತೇನೆ. ಬನ್ನಿ, ವಿಜಯಪುರ ಜಿಲ್ಲೆಗೆ ಒಂದು ಹೋರಾಟ ಧ್ವಂಸ ಮಾಡಿರ್ತಕ್ಕಂಥದ್ದು, ಮಧ್ಯರಾತ್ರಿ ಇಲ್ಲಿ ಮಲ್ಕೊಂಡಿರ್ತಕ್ಕಂಥ ಎದ್ದು ಹೋಗಿರ್ತಕ್ಕಂಥದ್ದನ್ನು ನೀವು ನೋಡಬೇಕು. ಕೂಡಲೇ ಏನಪ್ಪಾ ಅಂತಾರೆ ಮತ್ತೆ ಹೋರಾಟದಲ್ಲಿ ಕೈ ಜೋಡಿಸೋಣ. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಒಂದು ದೊಡ್ಡ ಹೋರಾಟವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಮುನ್ನುಡಿ ಆಡೋಣ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.